ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆ್ಯಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಒಂದು ಆ್ಯಂಕರ್ ಅನುಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಆ್ಯಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ಈ ವಿಷಯ ಇನ್ನೂ ಕೂಡ ಯಾಕೆ ವೈರಲ್ ಆಗಿಲ್ಲ, ಏನು ಇದರ ಹಿಂದಿನ ಅಸಲಿ ಸತ್ಯವೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಆ್ಯಂಕರ್ ಅನುಶ್ರೀ ಅವರಿಗೆ ಎಲ್ಲರೂ ಕೂಡ ತುಂಬಾ ಗೇಲಿಯನ್ನು ಮಾಡ್ತಾಯಿದ್ರು. ಸೊ ಯಾವಾಗ ಮದುವೆ, ನಿಮ್ಮ ಮದುವೆ ಯಾವಾಗ ಅನ್ನೋದನ್ನು. ಸೊ ಆ್ಯಂಕರ್ ಅನುಶ್ರೀ ಅವರು ಅಂಥವ್ರಿಗೆಲ್ಲ ಒಂದು ಬಾಯಿ ಮುಚ್ಚುವಂತೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಲೇಟಾಗಿ ಮದುವೆ ಆದರೂ ಕೂಡ ನಾನು ಲೇಟೆಸ್ಟ್ ಆದ ಆಯ್ಕೆಯನ್ನು ಮಾಡ್ಕೊಂಡಿದ್ದೇನೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಸೊ ಎಲ್ಲರೂ ಒಂದು ಬಾಯಿ ಮುಚ್ಚುವಂತೆ ಮಾಡಿದ್ದಾರೆ. ಸೊ ಯಾಕೆಪ್ಪ ಅಂತಂದರೆ ಅಂಥ ಒಂದು ಆಯ್ಕೆಯನ್ನೇ ಒಂದು ಆ್ಯಂಕರ್ ಅನುಶ್ರೀ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕೆ ಅಂದರೆ ಒಂದು ಆ್ಯಂಕರ್ ಅನುಶ್ರೀ ಅವರ ಗಂಡಂತಹ ಒಂದು ರೋಷನ್ ಅವರು ತುಂಬ ಒಳ್ಳೆಯ ಗುಣದವರು. ಸೊ ಯಾಕಪ್ಪ ಅಂತಂದರೆ ಒಂದು ಹೆಂಡತಿಯವರನ್ನು ತುಂಬಾ ಒಂದು ಪ್ರೀತಿ ಮಾಡ್ತಾರೆ. ಸೊ ಹೆಂಡತಿ ಅಂದರೆ ಪಂಚಪ್ರಾಣ. ಸೊ ಹೆಂಡತಿಗೋಸ್ಕರ ಏನಾದರೂ ಮಾಡೋಕ್ಕೆ ಸಿದ್ಧವಿದ್ದಾರೆ ಒಂದು ರೋಷನ್ ರವರು. ಸೊ ಆ ಥರ ಗಂಡ ಸಿಗೋದು ಎಲ್ರಿಗೂ ಕೂಡ ತುಂಬಾ ಕಷ್ಟ. ಯಾಕಪ್ಪ ಅಂತಂದರೆ ನಾವು ಹಲವಾರು ಜನರನ್ನು ನೋಡಿದ್ದೇವೆ. ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸೊ ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನು ಆಗ್ತಾರೆ. ಅದಾದ ನಂತರ ಒಂದು 2-3 ತಿಂಗಳುಗಳ ಕಾಲ ಚೆನ್ನಾಗಿಯೇ ಒಂದು ಜೀವನವನ್ನು ನಡೆಸ್ತಾರೆ. ಒಂದು 2-3 ತಿಂಗಳು ಆದಮೇಲೆ ಒಂದು ಜೀವನದಲ್ಲಿ ಯಾವ ರೀತಿ ಆಗಿಬಿಡ್ತಾರಪ್ಪ ಅಂತಂದರೆ ಡಿವೋರ್ಸ್ ವಿಷಯದವರೆಗೂ ಬಂದುಬಿಡ್ತಾರೆ. ಸೊ ಅಂತಹ ಪ್ರೀತಿಗಳನ್ನು ನಾವು ಹಲವಾರು ಬಾರಿ ನೋಡಿದ್ದೇವೆ. ಸೊ ಅಂಥ ಪ್ರೀತಿಗಳಲ್ಲಿ ಒಂದು ನಾವು ಕನ್ನಡ ಇಂಡಸ್ಟ್ರಿಯಲ್ಲೇ ಸುಮಾರು ಪ್ರೀತಿಗಳನ್ನ ಆ ರೀತಿಯಲ್ಲಿ ನೋಡಿಬಿಟ್ಟಿವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇಷ್ಟೊಂದು ಒಳ್ಳೆಯ ಒಂದು ಜೋಡಿ ಇವರಿಬ್ಬರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಕನ್ನಡದಲ್ಲಿ ಒಂದು ಕೆಲವೊಂದಿಷ್ಟು ಜೋಡಿಗಳು ತುಂಬಾ ಪಾಪ್ಯುಲರ್ ಆಗಿವೆ. ಅದರಲ್ಲಿ ಯಶ್ ರಾಧಿಕಾ ಪಂಡಿತ್ ಆಗಿರ್ಬೋದು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ಅವರ ಹೆಂಡತಿಯವರಾಗಿರ್ಬೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಇನ್ನು ತರುಣ್ ಸುಧೀರ್ ಹಾಗೆ ಸೋನಾಲ್ ರವರಾಗಿರ್ಬೋದು. ಸೊ ತುಂಬಾ ಒಂದು ಫೇಮಸ್ ಆದ ಜೋಡಿಗಳು. ಸೊ ಯಾವತ್ತೂ ಕೂಡ ಏನೂ ಕೂಡ ಜಗಳವನ್ನು ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಆ್ಯಂಕರ್ ಅನುಶ್ರೀ ಅವರು ಈಗ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ರೋಷನ್ ಅವರನ್ನು ಭೇಟಿಯಾಗಿರೋದು ಒಂದು ಕಾಫಿ ಡೇಯಲ್ಲಿ. ಅದು ಕೂಡ ಒಂದು ಕಾಫಿ ಡೇಗೆ ಒಂದು ಹೋಗಲಾ ಬೇಡವಾ ಅಂತ ಒಂದು ಹೆದರ್ತಾ ಹೋಗ್ತಾ ಇದ್ರಂತೆ. ಸೊ ಅವಾಗ ರಾಜ್ ಪಿ ಶೆಟ್ಟಿ ಅವರು, ಇಲ್ಲ ಏನಾಗಲ್ಲ ಹೋಗು, ಒಬ್ಬ ಒಳ್ಳೆಯ ಫ್ರೆಂಡ್ನ ಪರಿಚಯವಾಗುತ್ತೆ ನನಗೆ. ಸೊ ಇಲ್ಲಾಂದರೆ ನಿನಗೆ ಸರಿ ಅನಿಸ್ಲಿಲ್ಲ ಅಂದರೆ ಬಿಟ್ಬಿಡು, ಸೊ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅನ್ನೋ ಮಾತನ್ನು ಒಂದು ರಾಜ್ ಪಿ ಶೆಟ್ಟಿ ಅವರು ಹೇಳಿದ್ರಂತೆ. ಇಲ್ಲ ಅವ್ರು ಏನಾದರೂ ನಂಗೆ ಮಾಡಿದ್ರೆ ಅನ್ನೋ ಭಯ ಇದೆ ಅನ್ನೋ ಮಾತನ್ನು ಕೂಡ ಆ್ಯಂಕರ್ ಅನುಶ್ರೀ ಅವರು ಹೇಳಿದಾಗ, ನೀನೇನು ದೊಡ್ಡ ಐಶ್ವರ್ಯ ರೈ, ನಿನಗೇನು ಮಾಡ್ತಾರೆ ಹೋಗು ಅನ್ನೋ ಮಾತನ್ನು ಕೂಡ ರಾಜ್ ಪಿ ಶೆಟ್ಟಿ ಅವರು ಹೇಳಿದ್ರಂತೆ. ಸೊ ಇದನ್ನೆಲ್ಲ ಒಂದು ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಇಷ್ಟೆಲ್ಲ ಆಗಿದ ನಂತರ ಏನಾಯ್ತಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಒಂದು ಕಾಫಿ ಡೇಗೆ ಹೋಗ್ತಾರೆ. ಸೊ ಅಲ್ಲಿ ತುಂಬಾ ಇಬ್ಬರು ಕೂಡ ಕ್ಲೋಸ್ ಆಗಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ 2-3 ವರ್ಷಗಳ ಕಾಲ ಒಂದು ಫ್ರೆಂಡ್ಶಿಪ್ಪಲ್ಲಿ ಇವ್ರ ಜರ್ನಿ ಮುಂದುವರೆದ್ಬಿಟ್ಟು ಆಮೇಲೆ ಇಬ್ಬರು ಕೂಡ ಒಂದು ಪ್ರೀತಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಮೊನ್ನೆ ಅಷ್ಟೇ ಮದುವೆ ಆಗಿದೆ. ಸೊ ಇನ್ನೂ ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ರೋಷನ್ ಅವರು ತುಂಬ ಚೆನ್ನಾಗಿ ಒಂದು ಜೀವನವನ್ನು ಇಂದಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂತಹ ಆ್ಯಂಕರ್ ಅನುಶ್ರೀ ಅವರು ಒಂದು ಗರ್ಭಿಣಿಯಾಗಿದ್ದಾರೆ, ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇವೆ. ಸೊ ಆದರೆ ಇದ್ರ ಬಗ್ಗೆ ಆಫಿಷಿಯಲ್ ಆಗಿ ಆ್ಯಂಕರ್ ಅನುಶ್ರೀ ಆಗಿರ್ಬೋದು, ರೋಷನ್ ರವರಾಗಿರ್ಬೋದು ಎಲ್ಲೂ ಕೂಡ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಸೊ ಒಂದು ಏನಾದರೂ ಆದರೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು, ಆದರೂ ಕೂಡ ಇದು ಸತ್ಯ, ಇದನ್ನು ಮುಚ್ಚಿಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ವೈರಲ್ ಆಗ್ತಾ ಇವೆ. ಇನ್ನು ಇದ್ರ ಬಗ್ಗೆ ಏನು ಅಸಲಿ ಸತ್ಯ ಏನು ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಗ್ಗೆ. ಸೊ ಈ ಒಂದು ಸುದ್ದಿ ಬಗ್ಗೆ ನಿಮ್ಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.